ಕಳೆದ 15 ವರ್ಷಗಳಲ್ಲಿ ನನ್ನ ಗಮನಕ್ಕೆ ಬಂದಿದ್ದು, ಈ ಆಹಾರ ಪದಾರ್ಥಗಳಿಂದ, ಈ ಪದ್ಧತಿಗಳಿಂದ ನಮಗೆ ಈ ರೋಗಗಳು ಸತತವಾಗಿ ಕಾಡ್ತಾ ಇದ್ದಾವೆ ಹೊರತು ಈ ರೋಗಗಳು ನಿಜವಾದ ರೋಗಗಳಲ್ಲ. ಈ ರೋಗಗಳು ನಿಜವಾದ ರೋಗಗಳಲ್ಲ. ಇದಕ್ಕೆ ಮೂಲಭೂತವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಅತಿ ಭಯಾನಕ ತಪ್ಪು, ಈ ಪದಾರ್ಥಗಳನ್ನ ನಾವು ಬಾಯಿಗೆ ಹಾಕೋದ್ರಿಂದ ಈ ಗೊಂದಲ ಆಗಿದೆ. ಇದು ಸಣ್ಣ ಉದಾಹರಣೆ. ನೀರಿನ ಬಳಕೆ, ನಮ್ಮ ಪೂರ್ವಜರು ಹಳ್ಳಿಗಳಲ್ಲಿ ನೀರಿನ ಬಾವಿ ಸುತ್ತಲೂ 2 ನುಗ್ಗೆ ಗಿಡಗಳನ್ನು ಹಾಕೋರು. ಆ ನುಗ್ಗೆ ಬೀಜ ಒಣಗಿ ನೀರಿಗೆ ಬಿದ್ರೆ ಆ ನುಗ್ಗೆ ಬೀಜ ಮೆನಿ ಬ್ಯಾಕ್ಟೀರಿಯಾಗಳನ್ನ, ಸೂಕ್ಷ್ಮ ಜೀವಿಗಳನ್ನ ಹೀರಿಕೊಳ್ಳುವ ಶಕ್ತಿ ಆ ಒಣಗಿರೋ ನುಗ್ಗೆ ಬೀಜಕ್ಕಿರೋದು. ಅಂದ್ರೆ ನಾವು ತಾಮ್ರದ ಪಾತ್ರೆಯಲ್ಲಿ ನೀರನ್ನ ನಿಲ್ಲಿಸಿ ಒಂದು ಒಣಗಿರೋ ನುಗ್ಗೆ ಬೀಜ ಹಾಕಿದ್ರೆ ಏನಾಗತ್ತೆ? ಈ ತಾಮ್ರದ ಪಾತ್ರದ ಮೇಲೆ ಇದ್ದ ಋಣಾತ್ಮಕ ಕಣಗಳು ಗಿರಿಕಿ ಹೊಡಿತಾ ಇದ್ದಂಗೆ ವೈರಾಣುಗಳು ಸಮೇತ ತಮ್ಮ ತ್ವಚವನ್ನ ಕಳೆದುಕೊಳ್ಳಕ್ ಶುರು ಆಗತ್ತೆ. ಬಿಕಾಸ್ ದಿಸ್ ಎಲೆಕ್ಟ್ರಾನ್ಸ್ ಆರ್ ಗೋಯಿಂಗ್ ರೌಂಡ್ ಅಂಡ್ ರೌಂಡ್, ಆಲ್ ಬ್ಯಾಕ್ಟೀರಿಯಾ ಅಂಡ್ ವೈರಸ್ ಸ್ಟಾರ್ಟ್ ಲೂಸಿಂಗ್ ದೇರ್ ಸ್ಕಿನ್. ಆ ಮೇಲಿದ್ದ ಜೀವಕೋಶಗಳ ಮೇಲಿದ್ದ ತ್ವಚವನ್ನ ಕಳೆದುಕೊಳ್ಳಕ್ ಶುರು ಮಾಡಿದಾಗ ಆಲ್ಮೋಸ್ಟ್ ಎವ್ರಿಥಿಂಗ್ ಬಿಕಮ್ಸ್ ಡೆಡ್. ಎಲ್ಲಾ ಸೂಕ್ಷ್ಮ ಜೀವಿಗಳು ಸಾಯಕ್ ಶುರು, ಇನ್ಕ್ಲೂಡಿಂಗ್ ವೈರಸಸ್. ದೇರ್ ಇಸ್ ನೋ ಅದರ್ ಮೀನ್ಸ್ ಟು ಕಿಲ್ ವೈರಸಸ್ ಅದರ್ ದನ್ ಕೀಪಿಂಗ್ ಇಟ್ ಇನ್ ತಾಮ್ರದ ಪಾತ್ರೆ. ಮೋಸ್ಟ್ ಬ್ಯೂಟಿಫುಲ್, ಮೋಸ್ಟ್ ಈಸಿ ಅಂಡ್ ದ ಬೆಸ್ಟ್ ಮೆಥಡ್. ಸೊ ನಿಮ್ಮ ಮಕ್ಕಳು ಈ ನೀರನ್ನ ಕುಡಿಯಕ್ ಶುರು ಮಾಡಿದ್ರೆ, ಆ ತಾಮ್ರದ ಪಾತ್ರೆಯಲ್ಲಿ ನೀರಲ್ಲಿ ಒಂದು ನುಗ್ಗೆ ಬೀಜ ಹಾಕಿದಾಗ ಈ ತ್ವಚ ಒಡೆದು ಬಿದ್ದಿರೋ ಸೂಕ್ಷ್ಮ ಜೀವಿಗಳ ದೇಹ ಇದಕ್ಕೆ ಅಂಟ್ಕೊಳ್ಳುತ್ತೆ. ಆ ಬೀಜವನ್ನ 2 ದಿವಸ ಆದ್ಮೇಲೆ ತೆಗೆದು ಭೂಮಿಗೆ ಹಾಕಿದ್ರೆ ಅಲ್ಲಿ ಕೊನೆಯಲ್ಲಿ ಕೇಳಿಸ್ತಾ ಇದೆ. ಈಗ ಕೇಳಿಸ್ತಾ ಇರ್ಬೇಕಲ್ಲ? ಓಕೆ. ಅಂದ್ರೆ ನಾವು ಈ ಸಣ್ಣ ಬದಲಾವಣೆ, ಈ ಪ್ಲಾಸ್ಟಿಕ್ ಅಲ್ಲಿ ನೀರನ್ನ ಹಾಕೊಳ್ಳದೆ ನಾವು ನೀರನ್ನ ಕುಡಿಯೋ ಅಭ್ಯಾಸ ಮಾಡಿಕೊಂಡ್ರೆ ಎಷ್ಟೊಂದು ಗೊಂದಲಗಳಿಗೆ ನಾವು ತಿಲಾಂಜಲಿ ಹಾಡಬಹುದು. ಅಂದ್ರೆ ಈ ರೋಗವನ್ನ ನೀವು ಮ್ಯಾನೇಜ್ ಮಾಡಬೇಕಾಗಿಲ್ಲ, ಇಟ್ ಈಸ್ completely gone out of your system, because everyone can absorb the micronutrients very comfortably when this beautiful structured water goes into your body. ಇದು ಯಾರು ಹೇಳ್ಕೊಟ್ಟಿದ್ದಾರೆ? ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಈ ತಿಳುವಳಿಕೆ ಇಲ್ಲ. ಅಂದ್ರೆ ಹಿಂದಿನ ನಮ್ಮ ಪೂರ್ವಜರು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಕುಡೀರಿ, ಋಣಾತ್ಮಕ ಕಣಗಳು ಗಿರಿಕಿ ಹೊಡಿತಾ ಇರ್ತವೆ, ಅದು ಡಿ ಆರ್ಬಿಟಲ್ ಇಂದ ಬರ್ತವೆ, ಫ್ರೀ ಆಗಿರ್ತವೆ, ವೈರಾಣುಗಳನ್ನ ಸಾಯಿಸ್ತವೆ, ಸೂಕ್ಷ್ಮ ಜೀವಿಗಳನ್ನ ಸಾಯಿಸ್ತವೆ ಅಂತ ಏನು ಹೇಳಿಲ್ಲ. ಅವರು ಹೇಳೋ ಅಗತ್ಯನೂ ಇರ್ಲಿಲ್ಲ ಅವ್ರಿಗೆ. ನೀವು ಮಾಡ್ಬೇಕಾಗಿದ್ದಿಷ್ಟೇ, ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಹಾಕೊಂಡು ಬೆಳಗ್ಗೆ ಎದ್ದು ಅದರಿಂದ ಅಡಿಗೆ ಮಾಡ್ಕೊಳ್ರಿ, ಅದರಿಂದ ನೀರನ್ನ ಕುಡೀರಿ ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರಿಗೆ ಈ ವಿಷಯಗಳ ಬಗ್ಗೆ ಕಲ್ಪನೆ ಇತ್ತು. ಇದು ಈಗ ನಾನು ಹೇಳಿದ್ದ ಸೋ ಕಾಲ್ಡ್ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಆಗಿಲ್ದೆ ಇದ್ದಿರಬಹುದು, ಆದರೆ ಅದರ ಫಲಿತ ಇಷ್ಟೇ. ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಹಾಕೊಂಡು ಆ ನೀರಿಂದ ನೀವು ಅಡಿಗೆ ಮಾಡಿಕೊಂಡು ಊಟ ಮಾಡಿದ್ರೆ ನಿಮ್ಮ ಮೊದಲನೇ ಮೆಟ್ಟಲ ಆರೋಗ್ಯ ಗ್ಯಾರಂಟೀಡ್. ಬಿಕಾಸ್ ನಮ್ಮ ದೇಹ 100ಕ್ಕೆ 75% ನೀರಿನಿಂದ ಕೂಡಿರೋದು. ಅಂದ್ರೆ ಅತಿ ಮುಖ್ಯವಾಗಿ ನಾವೆಲ್ಲರೂ ತಲೆಗೆ ಹಾಕೋಬೇಕಾಗಿರೋದು, ಈ ನೀರಿನ ಶುದ್ಧತೆ ಇಲ್ಲದೆ ನೀವು ಏನ್ ಕೆಲಸಗಳು ಮಾಡಿದ್ರು ರೋಗ ಕಡ್ಡಾಯ. ಡ್ರೀಮ್ ಗರ್ಲ್ ಹೇಮಮಾಲಿನಿ ಬರ್ತಾರೆ, ಆರ್ವೋ ವಾಟರ್ ಕುಡೀರಿ, ಟ್ಯಾಪ್ ಕೆಳಗಡೆ ಡುಕ್ 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 ಅಂತ ನೀರು ಬರುತ್ತೆ. ಆ ಪ್ಲಾಸ್ಟಿಕ್ ಅಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಅಂತ ತೋರಿಸ್ತಾರೆ, ಸ್ಫಟಿಕ ಸ್ಪಷ್ಟತೆ. ಆದ್ರೆ ಅವ್ರು ಮಾಡಿದ್ದೇನು? ಪ್ಲಾಸ್ಟಿಕ್ ಅಲ್ಲಿ ನೀರನ್ನ ಹರಿಸ್ತಾ ಇದ್ದಾರೆ. ಆಮೇಲೆ ನೀರು ನಿಲ್ಲಿಸಿದ ಮೇಲೆ ಕೆಳಗಡೆ ಟ್ಯಾಪ್ ಹಾಕಿ ಬಿಟ್ಟಿದ್ರೆ
ಅಲ್ಲಿ ಸೇರ್ಕೊಂಡಿರೋದೆಲ್ಲ ಮತ್ತೆ ನಿಮ್ಮ ಲೋಟಕ್ಕೆ ಬಂದ್ಬಿಡುತ್ತೆ. ನಮ್ಮ ಪೂರ್ವಜರೇನು ಹೇಳಿದ್ದಾರೆ, ಮಣ್ಣಿನ ಮಡಿಕೆಯಲ್ಲಿ ನೀರು ಹಾಕಿರಿ, ಮೇಲಿಂದ ನೀರು ತಗೊಂಡು ಕುಡೀರಿ ಅಂತ ಹೇಳಿದ್ದಾರೆ. ಕೆಳಗಡೆಯಿಂದ ಕೆನಕಬೇಡಿ. ಯಾಕಂದ್ರೆ ಗುರುತ್ವಾಕರ್ಷಣ ಶಕ್ತಿಗೆ ಎಲ್ಲಾ ಕೊಳಕು ನಿಮಗ್ ಕಣ್ಣಿಗೆ ಕಾಣಿಸೋದು ಕಾಣಿಸ್ದೇ ಇರೋದು ಕೆಳಗಡೆ ಸೇರ್ಕೊಳ್ಳುತ್ತೆ. ಕೆಣಕಬೇಡಿ, ಮೇಲಿಂದ ನೀರು ತಗೊಂಡು ಕುಡೀರಿ ಅಂತ ಹೇಳಿದ್ದಾರೆ. ಇಲ್ಲ ನಮಗ್ ಕನ್ವೀನಿಯನ್ಸ್ ಬೇಕು, ಫ್ರಿಡ್ಜ್ಗೆ ಎಲ್ಲದಕ್ಕೂ ಒಂದು ಟ್ಯಾಪ್ ಹಚ್ಬಿಡೋದು, ಕೆಳಗಡೆಯಿಂದ ನೀರು ಡಿಗಿಡಿಗಿಡಿಗೆ ಶಬ್ದ ನೀಟಾಗಿ ಎಫೆಕ್ಟ್, ಸೌಂಡ್ ಎಫೆಕ್ಟ್ಸ್. ಸೊ ಹೇಮಮಾಲಿನಿ ಬರ್ತಾಳೆ, ಒಂದು ಫಿಲ್ಟರ್ನ ಮಾರಾಟ ಮಾಡ್ತಾಳೆ. ಮಾಧುರಿ ದೀಕ್ಷಿತ್ ಬರ್ತಾಳೆ, ಇನ್ನೊಂದು ಫಿಲ್ಟರ್ನ ಮಾರಾಟ ಮಾಡ್ತಾರೆ. ಇನ್ನೊಂದು ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಕ್ರಿಯೇಟ್ ಮಾಡಿ ಈ ಪದಾರ್ಥಗಳನ್ನ ಮಾರಾಟ ಮಾಡ್ಕೊಳ್ಳೋದಕ್ಕೆ ಸೇಲ್ಸ್ ಏಜೆಂಟ್ಸ್ ಅನ್ನ ರೆಡಿ ಮಾಡ್ತಾರೆ. ಹೇಮಮಾಲಿನಿ ಹೇಳ್ತಾ ಇದ್ದಾಳೆ, ಸಚಿನ್ ತೆಂಡೂಲ್ಕರ್ ಹೇಳ್ತಾ ಇದ್ದಾರೆ, ಜೂಹಿ ಚಾವ್ಲಾ ಹೇಳ್ತಾ ಇದ್ದಾರೆ ಅಂತ ಹೋಗಿ ನಾವು ಆ ಫಿಲ್ಟರ್ ಈ ಫಿಲ್ಟರ್, ಒಂದು ಫಿಲ್ಟರ್ಗೆ 50,000 60,000 ಅದು ಕಟ್ಕೊಂಡಿರುತ್ತೆ, ಏನು ಆಗೋದಿಲ್ಲ. ನೋಡೋದಕ್ಕೆ ನೀರು ಕುಡಿತಾನೆ ಇರ್ತೀವಿ. ಈ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಜಸ್ಟ್ ಈ ನೀರಿನ ಪ್ಲಾಸ್ಟಿಕ್ ನೀರಿನ ಅಂಶದಿಂದ ನಿಮಗೆ ತೊಂದರೆ ಕೊಡ್ತದೆ ಅನ್ನೋದು ಯಾರು ನಿಮಗೆ ಹೇಳ್ತಾ ಇಲ್ಲ. ಹಾಳಾಗಿದ್ದು ನೀರ್ ಆ ಕಡೆ ಹೋಗ್ಲಿ, ಎಣ್ಣೆ, ಹಾಲು, ಎಣ್ಣೆ 2 ತರ ಎಣ್ಣೆನು, ಎಲ್ಲ ಪ್ಲಾಸ್ಟಿಕ್. ಅಂಡ್ ನೋ ಒನ್ ಕೇರ್ಸ್. ಎಷ್ಟು ಮಟ್ಟಿಗೆ ಅಂದ್ರೆ ಈಗ ಹೋಟೆಲ್ಗಳಲ್ಲಿ ಇಡ್ಲಿ ಬೇಯಿಸೋದಕ್ಕೂ ಪ್ಲಾಸ್ಟಿಕ್ ಪೇಪರ್ ಹಾಕ್ತಾ ಇದ್ದಾರೆ. ನೀವು ಕಾಫಿ ಕುಡಿಯೋ ಪೇಪರ್ ಕಪ್ ಅಂತ ಅದರ ಮೇಲೆ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ. ದಿಸ್ ಇಸ್ ಗುಡ್ ಎನಫ್ ಫಾರ್ ಯುವರ್ ಕಿಡ್ ನಾಟ್ ಟು ಹ್ಯಾವ್ ಗುಡ್ ಹೆಲ್ತ್. ಆಸ್ ಸಿಂಪಲ್ ಆಸ್ ದಿಸ್. ಈ ಪ್ಲಾಸ್ಟಿಕ್ ಕಂಪನಿಗಳ ವಾಣಿಜ್ಯೀಕರಣದ ಒತ್ತಡ ಎಷ್ಟು ಮಟ್ಟಕ್ಕೆ ಅಂದ್ರೆ, ಎಷ್ಟು ಗೊಂದಲ ಆಗಿದೆ ಅಂದ್ರೆ, ಈಗ ಎಲ್ಲ ಔಷಧಿಗಳೂ ಪ್ಲಾಸ್ಟಿಕ್. ಇನ್ನೂ ಮೋಸ ಏನಂದ್ರೆ ಆಯುರ್ವೇದ ಚೂರ್ಣಗಳು, ಭಸ್ಮಗಳು ಎಲ್ಲಾನು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಹಾಕಿ ಟನ್ಗಟ್ಲೆ ಮಾರಾಟ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ವಿ ನಾವು. ನಾನು ನೀರನ್ನಾನೇ ಪ್ಲಾಸ್ಟಿಕ್ ಅಲ್ಲಿ ಹಾಕೊಂಡು ಕುಡಿಬೇಡ್ರಿ ಅಪ್ಪ ಅಂತ ನಾನು ಹೇಳ್ತಾ ಇದ್ದೀನಿ ಒಂದ್ ಕಡೆ. ಅದು ಎಷ್ಟು ಟನ್ಗಟ್ಲೆ ಪ್ಲಾಸ್ಟಿಕ್ ಅನ್ನ ಮಾರಾಟ ಮಾಡ್ಕೊಳ್ತಾ ಇದೀವಿ ನಾವು. ಇನ್ ದ ನೇಮ್ ಆಫ್ ಫುಡ್, ಇನ್ ದ ನೇಮ್ ಆಫ್ ಮಿಲ್ಕ್, ಇನ್ ದ ಟನ್ಗಟ್ಲೆ. ಅಂದ್ರೆ ಮುಂಬೈ, ಚೆನ್ನೈ ಮುಳುಗೋಗಿದ್ದು ಈ ಪ್ಲಾಸ್ಟಿಕ್ ಡ್ರೈನೇಜ್ಗಳಲ್ಲಿ ಹೋಗಿ ಸೇರ್ಕೊಂಡು ಟನ್ಗಟ್ಲೆ ಅಡ್ಡಿ ಮಾಡಿ. ಅಂಡ್ ಲಕ್ಕಿಲಿ ಆರ್ ಅನ್ಲಕ್ಕಿಲಿ ಈ ಸತಿ ಮಳೆನೇ ಬಂದಿಲ್ಲ, ಇಲ್ಲಾಂದ್ರೆ ನಮ್ಮ ಬೆಂಗಳೂರು ಮುಳುಗೋಗೋದು. ಜಸ್ಟ್ ವಾಟರ್ ನಾವು ಗಮನ ಕೊಡ್ತಾ ಇಲ್ಲ. ಸಿ, ಎವ್ರಿಥಿಂಗ್ ಇಸ್ ಹ್ಯಾಪನ್ಡ್ ಅಂಡರ್ ಯುವರ್ ನೋಸ್.